ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ನಡೀತಕ್ಕಂಥ ಸರಣಿ ಮತ್ತು ಪೂರ್ವಸಿದ್ಧತಾ ಪರೀಕ್ಷೆ 2024-25ಕ್ಕಾಗಿ ಇವತ್ತು 50+ ಅಂಕಗಳಿಗೆ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇದೇ ತನ್ನಾಗಿರ್ತಕ್ಕಂಥ ಎಲ್ಲ ವಿಷಯದಲ್ಲಿ ವಿಡಿಯೋಗಳು ಬರ್ತವೆ. ಸೊ ಅದಕ್ಕಾಗಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡೋ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ವ್ಯಾಕರಣದಲ್ಲಿ ಸರಳವಾಗಿ ನಿಯಮಗಳನ್ನು ಅರ್ಥ ಮಾಡಿಕೊಂಡ್ರೆ 8ರಲ್ಲಿ ಒಂದು 5 ಅಂಕಗಳನ್ನಾದರೂ ಪಡಿತೀರಿ. ಕ್ವಶನ್ ಟ್ಯಾಗ್ ಇದೆ: ಲ್ಯಾಂಗ್ವೇಜ್ ಫಂಕ್ಷನ್ಸ್, ಇನ್ಫಿನಿಟಿವ್, ಕೊಲಾಕೇಟಿವ್, ಸಿಲಾಬಲ್ಸ್, ಯೂಸ್ ಓನ್ ಸೆಂಟೆನ್ಸಸ್, ವರ್ಬ್ ಆರ್ ನೌನ್ ಫಾರ್ಮ್, ಚೇಂಜ್ ಡಿಗ್ರಿ, ಚೇಂಜ್ ವೈಸ್. ಇದರಲ್ಲಿ ಕ್ವಶನ್ ಟ್ಯಾಗಲ್ಲಿ ಗೊತ್ತಿದೆ, ಕೊಟ್ಟ ಸೆಂಟೆನ್ಸನ್ನು ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್. ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಆರ್ಡರ್ ಇರ್ತದ, ಅಡ್ವೈಸ್ ಇರ್ತದ, ಸೀಕಿಂಗ್ ಇನ್ಫಾರ್ಮೇಷನ್ ಇರ್ತದ, ಓಕೆನಾ, ಈ ಥರನಾಗಿರ್ತಕ್ಕಂಥ ಗೆಟ್ಟಿಂಗ್ ಇನ್ಫಾರ್ಮೇಷನ್ ಕೂಡ ಇರ್ತವೆ. ಇನ್ನು ಇನ್ಫಿನಿಟಿವ್ ಜೊತೆಗೆ ಯಾವ ವರ್ಬ್ ಟು ಫಾರ್ಮ್ ಜೊತೆ ಇರ್ತದಲ್ಲ ಅದನ್ನು ಇನ್ಫಿನಿಟ್ ಅಂತ ಕರೀತಾರೆ. ಸೊ ಕೊಲಾಕೇಟಿವ್ ವರ್ಬ್ಸ್ಗಳಾಗಿರ್ಬೋದು, ಆಮೇಲೆ 1 ಸಿಲೆಬಲ್, 2 ಸಿಲೆಬಲ್, 3 ಸಿಲೆಬಲ್ ವರ್ಡ್ಸ್ಗಳನ್ನು ಸರಳವಾಗಿರ್ತಕ್ಕಂಥ ನಿಯಮಗಳನ್ನು ಕಲ್ತ್ಕೊಂಡ್ರೆ ನೀವು ಗ್ರಾಮರಲ್ಲಿ ಒಂದು 5ರಿಂದ 6 ಅಂಕಗಳು ಈಸಿಯಾಗಿ ಪಡಿಬೋದು. ಅದನ್ನು ತಾವು ತಪ್ಪದೆ ಮಾಡಬೇಕು. ಇನ್ನು 16ನೇ ಪ್ರಶ್ನೆ ಬಂದುಬಿಟ್ಟು ಎಡಿಟಿಂಗೇ ಇರ್ತದೆ. ಇದರಲ್ಲಿ ಕೊಟ್ಟ ಪ್ಯಾರಾಗ್ರಾಫಲ್ಲಿ 1-2 ಮಿಸ್ಟೇಕ್ಗಳನ್ನು ಮಾಡಿರ್ತಾರೆ. ಒಂದು ಟೆನ್ಸ್ ಫಾರ್ಮ್ ಆದರೂ ಆಗಿರ್ಬೋದು, ಎರಡನೇದು ಸ್ಪೆಲ್ಲಿಂಗ್ ಎರರ್ ಆಗಿರ್ಬೋದು, ಥರ್ಡ್ ಒನ್ ಕ್ಯಾಪಿಟಲ್ ಲೆಟರ್ಸ್ ಆಗಿರ್ಬೋದು, ನೆಕ್ಸ್ಟ್ ಅಡ್ಜೆಕ್ಟಿವ್ ಅಡ್ವರಬಲ್ ಮಿಸ್ಟೇಕ್ಸ್ಗಳನ್ನು ಸಹಿತ ಮಾಡಿರ್ಬೋದು. ಸೊ ಕೊಟ್ಟ ಪ್ಯಾಸೇಜ್ಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ಟೆನ್ಸ್ ಮತ್ತು ಸ್ಪೆಲ್ಲಿಂಗ್ಗಳನ್ನು ಮಾಡಿರ್ತಾರೆ. ಅದನ್ನು ಚೆನ್ನಾಗಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಶಬ್ದಗಳನ್ನು ಸರಿಯಾಗಿ ಸ್ಪೆಲ್ಗಳನ್ನು ತಿಳ್ಕೊಂಡ್ರೆ ನೀವು ಖಂಡಿತವಾಗಿ 2ರಲ್ಲಿ 1 ಅಂಕಗಳಾದರೂ ಕೂಡ ಎಡಿಟಿಂಗಲ್ಲಿ ಬರಿತೀರಿ. ಕರೆಕ್ಟಾಗಿರ್ತಕ್ಕಂಥ ಫಾರ್ಮನ್ನು ಬರೆದು ಆ್ಯಸ್ ಇಟ್ ಈಸ್ ಪ್ಯಾರಾಗ್ರಾಫನ್ನು ಬರೀರಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟಾಗಿ ಒಂದು 2 ಅಂಕದ 7 ಪ್ರಶ್ನೆಗಳು ಬರ್ತವೆ. 14 ಅಂಕಗಳನ್ನು ನೀವು ಇಲ್ಲಿ ಪಡಿಬೋದು. ಸೊ ಕೊಡ್ತಕ್ಕಂಥ ಗದ್ಯ ಪದ್ಯ ಮತ್ತು ಸಪ್ಲಿಮೆಂಟ್ರಿ ರೀಡಿಂಗ್ದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಚೆನ್ನಾಗಿ ಅವುಗಳನ್ನು ಓದ್ಕೊಡ್ರಿ ಅಂತ ಹೇಳ್ತಾ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಡಿಸ್ಕ್ರೈಬ್ ಬ್ರೀಫ್ಲಿ ದ ಫೀಲಿಂಗ್ಸ್ ಆಫ್ ಸ್ಮಿತಾ ವೆನ್ ದ ಫಸ್ಟ್ ನೋಟ್ಸ್ ಆಫ್ ಮ್ಯೂಸಿಕ್ ಕೇಮ್ ಓವರ್ ದ ಇಯರ್. ಹೌ ಕ್ಯಾನ್ ಯು ಸೇ ದ್ಯಾಟ್ ಅಮೆರಿಕನ್ಸ್ ವೇರ್ ಜನರಸ್ ಇನ್ ದೇರ್ ವೇಸ್ ಇದೆ. Why were the technical experts summoned by the 3 superpowers? Why does the poet use the expression winter under lock in the poem out of outer space tomorrow morning? Next, what had the police expected about the way of protest question? How did the student leaders manage the protest? What kind of hardship and challenges D.K. Dolma had a face as a young girl? Next, how can you say that Hanifa was a talented? Do you think Wangiza was indeed very brave? Substantiate ಅಂತ ಕೇಳಿದ್ದಾರೆ. Why were congratulations showered on Swami? ಅನಂತ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಜಸ್ಟಿಫೈ ಅಂತಕ್ಕಂಥದ್ದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇತ್ತು. ಮುಂದೆ ಹೌ ಕ್ಯಾನ್ ಯು ಸೇ ದ್ಯಾಟ್ ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮರಿ? ವಾಟ್ ಡಿಡ್ ದ ಅಮೆರಿಕನ್ಸ್ ಕಂಪ್ಲೇಂಟ್ಸ್ ಟು ಎ ಸೆಡೆಲಿಯೋ? ವೆನ್ ಡಿಡ್ ದ ಕ್ಯಾಪ್ಟನ್ ಶೋಟ್ ವಿ ಆರ್ ಲಾಸ್ಟ್? ಹೌ ಡಿಡ್ ಹೀಸ್ ಡಾಟರ್ ರಿಯಾಕ್ಟ್ ಟು ಇಟ್ ಅಂತ ಕೇಳಿದ್ದಾರೆ. ಹೌ ವಾಸ್ ದ ಮಾರ್ಚಿಂಗ್ ಆಫ್ ದ ಸ್ಟೂಡೆಂಟ್ಸ್ ಅನ್ಯೂಸ್ವಲ್ ಅಂತ ಕೇಳಿದರು. ಗಿವ್ ಎನ್ ಅಕೌಂಟ್ D.K. Dolma's hardship and challenges. Life for Hanifa in the beginning was never a smooth sail. Why was it so ಅಂತ ಕೇಳಿದರು. ನೆಕ್ಸ್ಟ್ ವಾಟ್ ಚೇಂಜಸ್ ಕೇಮ್ ಓವರ್ ವಾಂಗಿಜ ಆ್ಯಸ್ ಅ ಬರ್ಡ್ ಕೇರ್ಸ್ಡ್ ಹಿಮ್ ದ. ವಾಟ್ ವಾಸ್ ದ ಫ್ರೈಟ್ಫುಲ್ ಪ್ರಿಪೋಸಿಷನ್ ಫಾರ್ ಸ್ವಾಮಿ ವೈ. ನೆಕ್ಸ್ಟ್ ಹೌ ಆರ್ ದ ಸೈಂಟಿಸ್ಟ್ ಕನ್ಸಿಡರ್ಡ್ ಟು ಬಿ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಅಂತ ಕೇಳಿದರು. ಹೌ ಡಿಡ್ ಸ್ಮಿತಾ ಎಂಜಾಯ್ ದ ಕನ್ಸರ್ಟ್ ಇದೆ. ವಾಟ್ ವಾಸ್ ದ ನಾರ್ಮನ್ ನಿಕೋಲ್ಸನ್ ಡೌಟ್ಫುಲ್ ಆಫ್ ಹೀಸ್ ರಿಟರ್ನ್ ಫ್ರಮ್ ದ ಔಟರ್ ಸ್ಪೇಸ್, ಗಿವ್ ರೀಸನ್ಸ್ ಅಂತ ಪ್ರಶ್ನೆ ಇತ್ತು. ಹೌ ವಾಸ್ ಮಾರ್ಚ್ ಲೀಡ್ ಬೈ ದ ಸ್ಟೂಡೆಂಟ್ಸ್. ಹೌ ಕ್ಯಾನ್ ಯು ಸೇ ದ್ಯಾಟ್ ದ D.K. Dolma's life was sorrowful. ಲೈಫ್ ಆಫ್ ಹನಿಫಾ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೈಲ್. ವೈ ವಾಸ್ ಇಟ್ ಸೋ ಅಂತಕ್ಕಂಥದ್ದು ಕ್ವಶನ್. ಸೊ ನೆಕ್ಸ್ಟ್ ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ಲೆಸ್ ವಾಗೀಜಾಸ್ ವಿಲೇಜ್ ವಿತ್ ಇಟ್ಸ್ 3 ಕ್ರೈಸ್. ವಾಟ್ ಎ ಕ್ವಾಲಿಟೀಸ್ ಆಫ್ ಬಾಲೇಶ್ವರ್ ಡು ಯು ಅಪ್ರಿಸಿಯೇಟ್? Why do the seamen of Santa Maria Seal disseparate? Technical experts from the superpower nations met in Geneva. What was the reason ಅಂತಕ್ಕದ್ದನ್ನು ಕೇಳಿದರು. ಇನ್ನು why do you teacup circle around the poet like planets around the sun? Why were the students marching in the street? Why was it termed unusual? What can we learn from the life of D.K. Dolma? How did the first monster furnish Wangiza ಅಂತಕ್ಕಂಥದ್ದು ಇತ್ತು. ಇನ್ನು 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಒಂದು ಗದ್ಯದ್ದು ಒಂದೊಂದು ಪದ್ಯದ ಇರ್ತದೆ. ಸೊ ಪದ್ಯದಂತರೂ ಕೂಡ ಜಾಸ್ ಪೋಯಮ್ದಿಂದ ಕಂಪಲ್ಸರಿಯಾಗಿ ಅದೇ ಕ್ವಶನ್ಸ್ಗಳು ಇಲ್ಲಿ ತನಕ ಬರ್ತಾ ಇದ್ದಾವೆ. ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಅದ್ರ ಜೊತೆಗೆ
ಈ 3 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ, ನರೇಟ್ ಸ್ವಾಮೀಸ್ ಡ್ರಿಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೇಯಿಂಗ್ ಅಂಡರ್ ದ ಬೆಂಚ್ ಅದ. ವಾಟ್ ಡಸ್ ದ ಪೊಯಟ್ ವಿ ಕೆ ಗೋಕಾಕ್ ವಾಂಟ್ ಟು ಸಿಂಗ್ ಅಬೌಟ್ ವಾಟ್ ಈಸ್ ದ ರಿಸ್ಪಾನ್ಸ್ ಆಫ್ ದ ಮದರ್ ಇಂಡಿಯಾ. ಹೌ ಡಿಡ್ ಸತೀಶ್ ಗುಜ್ರಲ್ ಬಿಕಮ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್ ಅಂತ ಕೇಳಿದರು. ದ ಜಾಸ್ ಪ್ಲೇಯರ್ ಪ್ರೂವ್ಡ್ ದ್ಯಾಟ್ he was highly skilled in music justify. How did Satisha become popular all over the world? The jazz musician is a pathetic figure but at the same time a commanding artist. How? Describe how the bird in the garden changed the course of Satisha's life. Appearance can be deceptive. How can you justify this statement in reference to jazz poem 2 ಅಂತ ಕೇಳಿದರು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆರ್ಷಿಗಳನ್ನು ನೋಡೋಣ. ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಅಂತ ಕೇಳಿದ್ದಾರೆ. ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್. ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಅ ಸಾಲ್ ವುಡ್ ಡೇರ್ ಟು ಸ್ಲೀಪ್. ದೇ ಬ್ರಾಟ್ ಅಬೌಟ್ ಅ ವೆರಿಟೇಬಲ್ ರಿವಲ್ಯೂಷನ್ ಇನ್ ಸೋಷಿಯಲ್ ಥಾಟ್ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇನ್ನು ಐ ವಾಸ್ ಅಬ್ಸೋರ್ಬ್ಡ್ ಇನ್ ಮೈ ಪ್ರಾಬ್ಲಮ್, ಐ ಎಂಜಾಯ್ಡ್ ದ ಮ್ಯಾಥಮೆಟಿಕಲ್ ಚಾಲೆಂಜ್. There are limits to patience, sir. Is there no song that I can sing of you? Please help me to take her to hospital ಅಂತ ಕೇಳಿದ್ದಾರೆ. I argued with him, but it was useless. Beta, you have go to school and learn. You shout, I lie patient, you buy me, I wait. We have made a discovery ಅಂತಕ್ಕಂಥದ್ದು ಕೇಳಿದರು. We must not miss the chance. My son is not dumb, sir. You cannot put a pens around the planet ಅಂತಕ್ಕಂಥದ್ದು ಇತ್ತು. 4 ಮಾರ್ಕ್ಸ್ ಕ್ವಶನಲ್ಲಿ ಇಲ್ಲಿ ನೀವು ಕಂಪಲ್ಸರಿಯಾಗಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀಯನ್ನು ಬೈಹೆಟ್ ಮಾಡಿರಿ. ಇನ್ ಕೇಸ್ ಬೈಪೆಟ್ ಮಾಡಬೇಕಾಗಿದ್ದರೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಬೈಪೆಟ್ ಮಾಡ್ಬೋದು. ಬಟ್ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀ ಬೈಪೆಟ್ ಮಾಡಿರಿ, 4ಕ್ಕೆ 4 ಅಂಕಗಳು ನಿಮಗೆ ಸಿಗ್ತವೆ. ಪ್ರೊಫೈಲ್ ರೈಟಿಂಗ್ಗೆ ಬರ್ತೀನಿ. ಇಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಕಂಪಲ್ಸರಿಯಾಗಿ ಒಂದು ಫುಲ್ ಸೆಂಟೆನ್ಸಲ್ಲಿ ಬರೆಯೋದನ್ನು ರೂಢಿಸ್ಕೊಡ್ರಿ. ಸೊ ಖಂಡಿತವಾಗಿ 2ರಿಂದ 3 ಅಂಕನ ಕೊಡ್ತಾರೆ. ಸ್ವಲ್ಪ ವಾಕ್ಯಗಳು ಗ್ರಾಮೆಟಿಕಲ್ ಆಗಿ ಏನಾಗಬೇಕು, ಕರೆಕ್ಟ್ ಆಗಿರಬೇಕು, ಮೀನಿಂಗ್ಫುಲ್ ಆಗಿರಬೇಕು. ಎಲ್ಲ ಪಾಯಿಂಟ್ಗಳು ಇನ್ಕ್ಲೂಡಿಂಗ್ ಆಗಿಯೇ ನೀವು ಏನು ಮಾಡಬೇಕು, ಪ್ರೊಫೈಲ್ಗಳನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಇದು ವಿಕ್ರಮೇ ಸಾರಾಭಾಯಿ ಅವರ ಪ್ರೊಫೈಲ್ ಇತ್ತು. ಇನ್ನು ಸ್ಟೋರಿಗಳನ್ನು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೂಗಳನ್ನು ಬಳಸಿಕೊಂಡು ಸ್ಟೋರಿಯನ್ನು ಬಿಲ್ಡ್ ಮಾಡಲಿಕ್ಕೆ ಕೊಡ್ತಾರೆ. ನೀವು ಚೆನ್ನಾಗಿ ಅವುಗಳನ್ನು ಬಿಲ್ಡ್ ಮಾಡಬೇಕು. ಅಲ್ಲಿ ಹಂಗ್ರಿ ಡಾಗ್ ಆಗಿರ್ಬೋದು, 2 ಫ್ರೆಂಡ್ಸ್ ಪಾಸಿಂಗ್ ಥ್ರೂ ಫಾರೆಸ್ಟ್ ಆಗಿರ್ಬೋದು, 3 ಫ್ರೆಂಡ್ಸ್ ಗೀಸ್ ಟಾರ್ಟೇಜ್ ಆಗಿರ್ಬೋದು, ಕ್ರೌ ಸೀಸ್ ಅ ಪಿಕಾಕ್ ಆಗಿರ್ಬೋದು. ಇವೆಲ್ಲ ಸ್ಟೋರಿಗಳನ್ನು ನೋಡ್ಕೊಡ್ರಿ. ಎಸ್ಎಗಳಲ್ಲಿ ಪೊಲ್ಯೂಷನ್ ಮೇಲೆ ಒಂದಿರ್ತದೆ, ವಾಟರ್ ಆಗಿರ್ಬೋದು, ಏರ್ ಆಗಿರ್ಬೋದು, ನಾಯ್ಸ್ ಆಗಿರ್ಬೋದು, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗಿರ್ಬೋದು, ಆಮೇಲೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅದನ್ನು ನೋಡ್ಕೊಡ್ರಿ. ಜೊತೆಗೆ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಕ್ಲೀನ್ನೆಸ್ ಆಗಿರ್ಬೋದು, ಚಂದ್ರಯಾನ 3, ಇಂಪಾರ್ಟೆನ್ಸ್ ಆಫ್ ಯೋಗ, ಇಂಪಾರ್ಟೆಂಟ್ ಆಫ್ ಫಾರೆಸ್ಟ್, ನ್ಯಾಷನಲ್ ಫೆಸ್ಟಿವಲ್ಸ್. ಸೊ ಲೆಟರ್ ರೈಟಿಂಗಲ್ಲಿ 2 ಇರ್ತದೆ, ಒಂದು ಪರ್ಸ್ನಲ್ಲು, ಒಂದು ಆಫೀಸಿಯಲ್ಲು. ಸೊ ಚೆನ್ನಾಗಿ ಆಫೀಸಿಯಲ್ಲ ಬರೋದನ್ನು ರೂಢಿಸ್ಕೊಡ್ರಿ. ಇನ್ನು ಪಿಕ್ಚರ್ಗಳನ್ನು ನೋಡೋದಾದರೆ, ಸೊ ನಿಮಗೆ ಪರಿಚಯವಾಗಿರ್ತಕ್ಕಂಥ ಅದು ಸ್ಕೂಲ್ ಆಗಿರ್ಬೋದು, ಮನೆ ಆಗಿರ್ಬೋದು, ನೈಬರ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ಲಿ ಇರ್ತಕ್ಕಂಥ ಪಿಕ್ಚರ್ಗಳನ್ನು ಕೊಡ್ತಾರೆ. ಅದನ್ನು ಒಂದು 4 ಸೆಂಟೆನ್ಸಲ್ಲಿ ನೀವು ಹೇಗೆ ಅದನ್ನು ಕಾಣ್ತಾ ಇದೆಯೋ ಅಲ್ಲಿರ್ತಕ್ಕಂಥ ಆಬ್ಜೆಕ್ಟ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಪರ್ಸನ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಥೀಮ್ಗಳನ್ನು ನೀವು ಬರೆದ್ರೆ ಖಂಡಿತವಾಗಿ ಪಿಕ್ಚರ್ ರೈಟಿಂಗ್ಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು 4 ಮಾರ್ಕ್ಸ್ಗೆ ಪೋಯಮ್ ಇರ್ತದೆ. ಸೊ 2 ಪೋಯಮ್ ಅದಾವ, ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀ. ಕಂಪಲ್ಸರಿ ಕ್ವಾಲಿಟಿ ಆಫ್ ಮರ್ಸಿ ಅನ್ನೋದು ಪ್ರಿಪೇರ್ ಮಾಡ್ಕೊಂಡೋಗಿ ಖಂಡಿತವಾಗಿ ಅಂಕಗಳು ನಿಮಗೆ ಸಿಗ್ತವೆ. ಇಷ್ಟಿತ್ತು ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.